ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಎಜುಕೇಷ್ನಲ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಭಾಗ 2ರ ಭಿನ್ನರಾಶಿಗಳು ಪಾಠದ ಪೇಜ್ ನಂಬರ್ ಅಂದರೆ 34 ಪೇಜ್ಗಿಂತ ಹಿಂದಿನ ಪೇಜ್ನಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 34 ಮತ್ತು ಮುಂದಿನ ಪೇಜ್ಗಳಲ್ಲಿರುವಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಲೆಕ್ಕಾಚಾರ ಮಾಡಿ ಅಂತ ಇದೆ. ಮುಂದಿನ ಭಿನ್ನರಾಶಿಗಳನ್ನು ಅಂದರೆ ಮಿಶ್ರ ಭಿನ್ನರಾಶಿಗಳನ್ನು ಭಿನ್ನರಾಶಿಗಳ ರೂಪದಲ್ಲಿ ಬರೆಯಿರಿ. ಇಲ್ಲಿ ಮಿಶ್ರ ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಭಿನ್ನರಾಶಿಗಳ ರೂಪದಲ್ಲಿ ಬರಿಬೇಕು. ನಾವು ಹಿಂದಿನ ವಿಡಿಯೋದಲ್ಲಿ ಈ ರೀತಿ ಭಿನ್ನರಾಶಿಗಳನ್ನು ಕೊಟ್ಟಾಗ ಹೇಗೆ ಮಿಶ್ರ ಭಿನ್ನರಾಶಿಗಳನ್ನು ಬರೆಯೋದು ಅಂತ ನೋಡಿದ್ದೀವಿ. ಸೊ ಈಗ ಮಿಶ್ರ ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ, ಹೇಗೆ ಅವುಗಳನ್ನು ಈ ರೀತಿ ಭಿನ್ನರಾಶಿಗಳಾಗಿ ಬರೆಯೋದು ನೋಡೋಣ. ಇಲ್ಲಿ ನೋಡಿ, ಇವುಗಳನ್ನು ಇಲ್ಲಿ 3 ಪೂರ್ಣಾಂಕ 4ನೇ ಒಂದಿದೆ, 3 ಪೂರ್ಣಾಂಕ 4ನೇ ಒಂದಿದೆ. ಇದನ್ನು ನಾವು ಹೇಗೆ ಮಾಡ್ತೀವಿ ಅಂತ ಅಂದರೆ, ಈ 4 ಮತ್ತು ಈ 3 ಸರಿಯಾಗಿ ನೋಡಿ, 4 ಮತ್ತು 3 ಗುಣಿಸ್ತೀವಿ, ಬಂದಿರೋ ಉತ್ತರಕ್ಕೆ ಈ 1 ಕೂಡಿಸ್ತೀವಿ. ನೋಡಿ, 4 3 12, 12 ಈ 1 ಕೂಡಿಸಿದರೆ 13, ಛೇದ 4 ಇದೆ, ಛೇದ 4 ಹಾಗೆ ಬರೀರಿ. ಇನ್ನೊಂದು ಸಾರಿ ಹೇಳ್ತೀನಿ, 4 3 12, 12ಕ್ಕೆ ಈ 1 ಕೂಡಿಸಿ 13 ಆಯಿತು, 13 ಛೇದ 4 ಇದೆ, ಛೇದ 4 ಬರೀರಿ. ಸೊ 13/4 ಆಗುತ್ತೆ. ಇಲ್ಲಿ ಬಿ ನೋಡಿ, ಇಲ್ಲಿ 7 3 21, 21 + 2 23, ಛೇದ 3ಕ್ಕೆ 3. ಸೊ 23/3 ಅಥವಾ 3ನೇ 23. ಸಿ 9 9 ಇವೆರಡನ್ನು ಗುಣಿಸ್ರಿ, ಬಂದಿರೋ ಉತ್ತರಕ್ಕೆ ಇದನ್ನು ಕೂಡಿಸಿ. 9 9 81, 81 + 4 85, ಛೇದ 9 ಇದೆ, ಅದನ್ನು ಹಾಗೆ ಬರೀರಿ. ಡಿ 6 3 18, 18 + 1 19, 19 ಛೇದ 6, ಅದನ್ನು ಹಾಗೆ ಬರೀರಿ. ಇ 11 2 22, 22 + 3 25/11, ಛೇದ 11. ಸೊ 25/11. ಎಫ್ 10 3 30, 30 + 9 39, ಛೇದ 10ಕ್ಕೆ 10. ನೀವು ಈ ಲೆಕ್ಕಗಳನ್ನು ವಿಡಿಯೋ ಪಾಸ್ ಮಾಡಿ ನೀವು ಒಂದು ತಿಳ್ಕೊಂಡ್ಮೇಲೆ ಮುಂದಿನ ಲೆಕ್ಕಗಳನ್ನು ನೀವೇ ಮಾಡಿ ಆನಂತರ ನಿಮ್ಮ ಉತ್ತರವನ್ನು ಪರಿಶೀಲಿಸಿ. ಮತ್ತು ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ರಿಪೀಟಾಗಿ ವಿಡಿಯೋವನ್ನು ನೋಡಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ, ಯಾಕೆಂದರೆ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತ ಬಂದು ತಲುಪತ್ತೆ. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಚೆನ್ನಾಗಿತ್ತು ಅಂತ ಕಾಮೆಂಟ್ ಮಾಡಿ. ಪೇಜ್ ನಂಬರ್ 36 ಲೆಕ್ಕಾಚಾರ ಮಾಡಿ ಅಂತ ಇದೆ. 3/6, 4/8, 5/10 ಇದೆ. ಇವು ಸಮಾನ ಭಿನ್ನರಾಶಿಗಳೇ ಏಕೆ? ಇಲ್ಲಿ ಕೆಲವೊಂದು ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವು ಸಮಾನ ಭಿನ್ನರಾಶಿಗಳೇ? ಹೌದಾದರೆ ಏಕೆ ಅನ್ನೋ ರೀಸನನ್ನು ಕೊಡಬೇಕು. 3/6, 4/8, 5/10 ಇದೆ. ಒಂದೊಂದನ್ನೇ ತಗೊಳ್ಳೋಣ. ಇಲ್ಲಿ 3/6 ಇಲ್ಲಿ 3 1 3, 3 2 6, ಸೊ 1/2 ಬಂತು. 4/8 4 1 4, 4 2 8, ಸೊ ಇಲ್ಲೂ ಸಹ 1/2 ಬಂತು. 5/10 ಇಲ್ಲಿ 5 1 5, 5 2 10, ಇಲ್ಲೂ ಸಹ 1/2 ಬಂತು. ಅಂದರೆ ಇವುಗಳನ್ನು ನಾವು ಕನಿಷ್ಠ ರೂಪಕ್ಕೆ ಅಥವಾ ಸಾಮಾನ್ಯ ರೂಪಕ್ಕೆ ತಂದಾಗ ಇವೆಲ್ಲವೂ ಕೂಡ
ಸಮ ಅಥವಾ ಸಮಾನ ಭಿನ್ನರಾಶಿಗಳು ಅಂತ ಗೊತ್ತಾಗತ್ತೆ. ಹಾಗಾದರೆ 3/6, 4/8 ಆ್ಯಂಡ್ 5/10 ಇವುಗಳು ಸಮಾನ ಭಿನ್ನರಾಶಿಗಳು, ಏಕೆಂದರೆ ಇವುಗಳ ಸಾಮಾನ್ಯ ರೂಪ ಅಥವಾ ಕನಿಷ್ಠ ರೂಪ 1/2 ಆಗಿದೆ. 2/6ರ ಎರಡು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ. ಇದು 6ನೇಯ 2ಕ್ಕೆ ಸಮಾನ ಭಿನ್ನರಾಶಿ. ಅಂದರೆ ಇಲ್ಲಿ ಇಲ್ಲಿ ಮೇಲೆ 2ರ ಮಗ್ಗಿಯನ್ನು ಬರಿಬೋದು. ಇದು ಈಸಿ ಮೆಥಡ್ ನಾವು ನೆನಪಿಡಲಿಕ್ಕೆ. ಸಮಾನ ಭಿನ್ನರಾಶಿಗಳು ಅಂತಂದರೆ ಇಲ್ಲಿ ಮೇಲೆ ಯಾವ ಸಂಖ್ಯೆ ಇದೆ ಅದರ ಮಗ್ಗಿ ಬರಿಬಹುದು, ಮತ್ತು ಕೆಳಗಡೆ ಯಾವ ಸಂಖ್ಯೆ ಇದೆ ಅದರ ಮಗ್ಗಿ ಬರಿಬೇಕು. ಇದು ನಮಗೆ ನೆನಪಿಡಲಿಕ್ಕೆ ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಅಂದರೆ ಇಲ್ಲಿ 4 ಬರಬೇಕು ಅಂದರೆ ಈ 2ನ್ನು ನಾವು ಎಷ್ಟರಿಂದ ಗುಣಿಸಿದ್ದೀವಿ? 2ರಿಂದ. ಮತ್ತು ಈ 6ಕ್ಕೆ ಇಲ್ಲಿ 12 ಬರಲಿಕ್ಕೆ ನಾವು ಇಲ್ಲೂ ಸಹ 2ರಿಂದನೇ ಗುಣಿಸಿದ್ದೀವಿ. ಸೊ 4/12 ಆ್ಯಂಡ್ 6/18 ಇದು ಈ 6ನೇಯ 2ಕ್ಕೆ 2 ಸಮಾನ ಭಿನ್ನರಾಶಿಗಳು. ಅಂದರೆ ನಿಮಗೆ ಮುಂದೆ ಈ ರೀತಿ ಭಿನ್ನರಾಶಿಗಳನ್ನು ಕೊಟ್ಟು ಅವುಗಳಿಗೆ ಸಮಾನ ಭಿನ್ನರಾಶಿಗಳನ್ನು ಬರೀರಿ ಅಂತ ಹೇಳಿದರೆ ಮೇಲ್ಗಡೆ ಯಾವ ಸಂಖ್ಯೆ ಇರುತ್ತೆ ಅದರ ಮಗ್ಗಿಯನ್ನು ಬರಿತಾ ಹೋಗಿ, ಕೆಳಗಡೆ ಯಾವ ಸಂಖ್ಯೆ ಇರುತ್ತೆ ಅದರ ಮಗ್ಗಿಯನ್ನು ಬರಿತಾ ಹೋಗಿ. ಇದು ನಿಮಗೆ ನೆನಪಿಡಲಿಕ್ಕೆ ಈಸಿಯಾದಂತಹ ಮೆಥಡ್ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 3, 4/6 ಇದಕ್ಕೆ ನಿಮಗೆ ಸಾಧ್ಯವಾದಷ್ಟು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಈಗಷ್ಟೇ ಹೇಳಿದ್ದೀನಿ, ಮೇಲ್ಗಡೆ ಯಾವ ಸಂಖ್ಯೆ ಇರುತ್ತೆ ಅದರ ಮಗ್ಗಿಯನ್ನು ಬರಿತಾ ಹೋಗಿ, ಕೆಳಗಡೆ ಯಾವ ಸಂಖ್ಯೆ ಇರುತ್ತೆ ಅದರ ಮಗ್ಗಿಯನ್ನು ಬರಿತಾ ಹೋಗಿ. ಅಂದರೆ ಇಲ್ಲಿ ನೋಡಿ, 4 ಇರೋದ್ರಿಂದ 4 2 8, 4 3 12, 4 4 16, ಇಲ್ಲಿ 6 2 12, 6 3 18. ಈ ರೀತಿ ನಾವು ಮಗ್ಗಿಯನ್ನು ಬರಿತಾ ಹೋದರೆ ನಮಗೆ ಸಮಾನ ಭಿನ್ನರಾಶಿಗಳು ಸಿಗತ್ತೆ. ಇಲ್ಲಿ ಗಮನಿಸಿ, ಸಮಭಾಗಗಳನ್ನು ಬಳಸಿ ಸಮಾನ ಭಿನ್ನರಾಶಿಗಳನ್ನು ಅರ್ಥ ಮಾಡಿಕೊಳ್ಳೋದು. ಅಂದರೆ ಇವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ. ಇಲ್ಲಿ ನೋಡಿ, ಒಂದು ರೊಟ್ಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ರೊಟ್ಟಿಯನ್ನು ಕೊಟ್ಟು 4 ಜನಕ್ಕೆ ಸಮನಾಗಿ ಹಂಚಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ರೊಟ್ಟಿಯನ್ನು ನಾವು ಈ ರೀತಿ 4 ಸಮಭಾಗಗಳಾಗಿ ಮಾಡಿದಾಗ 4 ಜನಕ್ಕೆ ಕೊಡಬೇಕು. ಹಾಗಾದರೆ ಎಷ್ಟು ಭಾಗ ಬರುತ್ತೆ? ಟೋಟಲ್ ಭಾಗಗಳನ್ನು ನಾವಿಲ್ಲಿ, ಅಂದರೆ ಟೋಟಲ್ ಎಷ್ಟು ಜನ ಇದ್ದಾರೆ ಅದನ್ನು ಇಲ್ಲಿ ಕೆಳಗೆ ಬರಿತೀವಿ. ಎಷ್ಟಿದ್ದಾರೆ? 4 ಜನ. ಹಾಗಾದರೆ ಈ ರೊಟ್ಟಿಯಲ್ಲಿ ಅವ್ರಿಗೆ ಎಷ್ಟು ಭಾಗ ಬರುತ್ತೆ? 1. ಅದನ್ನು ನಾವು ಅಂಶದಲ್ಲಿ ಬರಿತೀವಿ. ಹಾಗಾದರೆ 1/4 ಆರ್ 4ನೇಯ 1 ಭಾಗ ಒಬ್ಬರಿಗೆ ಬರುತ್ತೆ. ಅಂದರೆ ನಾವು ಈ ಸಮಾನ ಭಿನ್ನರಾಶಿಗಳನ್ನು ಈ ರೀತಿ 3 ಕ್ರಿಯೆಗಳಲ್ಲಿ ನೋಡಬಹುದು. ಅಂದರೆ ಭಾಗಾಕಾರ ಕ್ರಿಯೆಯಂತೆ. ಒಂದು ರೊಟ್ಟಿ ಇದೆ, ಹೌದಾ? ಇಲ್ಲಿ ಒಂದು ರೊಟ್ಟಿ ಇದೆ. ಎಷ್ಟು ಜನ ಇದ್ದಾರೆ? 4 ಜನ. ಹಾಗಾದರೆ 4 ಜನಕ್ಕೆ ಈ ಒಂದು ರೊಟ್ಟಿಯಲ್ಲಿ 1 ಭಾಗ ಬರುತ್ತೆ. ಸೊ ಇದು 1/4. ಸಂಕಲನದ ಕ್ರಿಯೆಯಂತೆ ಇರೋದು ಒಂದು ರೊಟ್ಟಿ. ಸೊ ಎಷ್ಟು ಭಾಗ ಬರುತ್ತೆ ಒಬ್ಬರಿಗೆ? 1/4. ಹಾಗಾದರೆ ಆ 4 ರೊಟ್ಟಿಗಳನ್ನು ನಾವು 4 ಈ ರೊಟ್ಟಿಯ ಭಾಗಗಳನ್ನು ಕೂಡಿಸಿದರೆ ನಮಗೆ 1 ಬರುತ್ತೆ. ಗುಣಾಕಾರದ ಕ್ರಿಯೆಯಂತೆ ಒಂದು ರೊಟ್ಟಿ, ಎಷ್ಟು ಜನ ಇದ್ದಾರೆ? 4 ಜನ. ಎಷ್ಟು ಭಾಗ ಬರುತ್ತೆ? 1/4. ಅಂದರೆ ಇಲ್ಲಿ ನಮಗೆ ಈ 4 ಒಂದಲೇ ಹೋದರೆ 1 1 1, ಅಂದರೆ ನಮಗೆ ಇಲ್ಲಿ ಎಷ್ಟು ಸಿಗುತ್ತೆ? 1 ರೊಟ್ಟಿ ಸಿಗತ್ತೆ. ಅದೇ ರೀತಿ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 3 ರೊಟ್ಟಿಗಳನ್ನು 4 ಮಕ್ಕಳಿಗೆ ಸಮನಾಗಿ ಹಂಚಿದೆ. ಇಲ್ಲಿ ನೋಡಿ, 3 ರೊಟ್ಟಿ ಕೊಟ್ಟಿದ್ದಾರೆ, ಅದರಲ್ಲಿ 4 ಮಕ್ಕಳಿಗೆ ಹಂಚಿ ಅಂತ ಹೇಳಿದ್ದಾರೆ. ಕೊಟ್ಟಿರೋದೆಷ್ಟು? 3 ರೊಟ್ಟಿಗಳು. ಎಷ್ಟು ಜನಕ್ಕೆ ಹಂಚಬೇಕು? 4 ಜನಕ್ಕೆ. ಹಾಗಾದರೆ ಅವುಗಳನ್ನು ನಾವು ಈ ರೀತಿ ಭಾಗಾಕಾರದ ಕ್ರಿಯೆ, ಸಂಕಲನ ಕ್ರಿಯೆ ಮತ್ತು ಗುಣಾಕಾರದ ಕ್ರಿಯೆಗಳಲ್ಲಿ ತೋರಿಸೋದು ಹೇಗೆ? ಇಲ್ಲಿ ನೋಡಿ, ಇರುವಂತಹ 3 ರೊಟ್ಟಿಯನ್ನು 4 ಜನಕ್ಕೆ ಹಂಚಿದರೆ ಈ 3 ಭಾಗ, ಈ
3 ಭಾಗ ಒಬ್ಬರಿಗೆ, ಈ 2 ಭಾಗ ಈ 2 ಭಾಗ ಈ ವ್ಯಕ್ತಿಗೆ, ಈ 2 ಭಾಗ ಮತ್ತು ಈ ಭಾಗ ಇವ್ರಿಗೆ ಬಂದರೆ ಈ ಉಳಿದಿರುವಂತಹ 3 ಭಾಗಗಳು ಲಾಸ್ಟ್ ಇರುವಂತಹ ಮಗುಗೆ ಬರುತ್ತೆ. ಹಾಗಾದರೆ ಒಬ್ರಿಗೆ ಎಷ್ಟು ಭಾಗ ಬಂತು? 3 ಭಾಗ. ಎಷ್ಟು ಜನ ಇದ್ದಾರೆ? 4 ಜನ. ಸೊ ನಾವು ಟೋಟಲ್ ಜನರನ್ನು ಇಲ್ಲಿ ಛೇದದಲ್ಲಿ ಬರಿತೀವಿ. ಬಂದಿರುವಂತಹ ಭಾಗಗಳು 3. ಸೊ 3/4 ಅಂದರೆ ಎಷ್ಟು ಭಾಗ? 3/4 ಭಾಗ. ಹಾಗಾದರೆ ನಾವು ಈ ಭಾಗಾಕಾರದ ಕ್ರಿಯೆಯಲ್ಲಿ ಇರುವಂತಹ ಈ 3 ರೊಟ್ಟಿಯನ್ನು 4 ಜನಕ್ಕೆ ಹಂಚ್ತೀವಿ. ಸೊ 3/4 ಆಗುತ್ತೆ. ಸಂಕಲನದ ಕ್ರಿಯೆ ಇರುವಂತಹ 3 ರೊಟ್ಟಿ. ಸೊ ಎಷ್ಟು ಭಾಗ? 3/4 ಅಂದರೆ 4ರಲ್ಲಿ 3 ಭಾಗ. ಸೊ ಅದನ್ನು ನಾವು 4 ವ್ಯಕ್ತಿಗಳಿಗೂ ಕೊಟ್ವಿ. ಸೊ 3/4 3/4 ಪ್ಲಸ್ 3/4 ಪ್ಲಸ್ 3/4. ಹಾಗಾದರೆ ಇಲ್ಲಿ ನೋಡಿ, ಛೇದ 4 ಇದೆ, 4 3 3 3 3 ಅಂದರೆ 3 4 12. ಸೊ ಇಲ್ಲಿ 12 ಆಗುತ್ತೆ. ಸೊ 4 1 4 3 ಇಲ್ಲಿ ಎಷ್ಟು ಬಂತು ಉತ್ತರ ನಮಗೆ? 3. ಹಾಗಾದರೆ ಎಷ್ಟು ರೊಟ್ಟಿ ಇದ್ದಾವೆ? 3. ನಂತರ ಗುಣಾಕಾರದ ಕ್ರಿಯೆ ಇರುವಂಥ ಈ 3 ರೊಟ್ಟಿಯನ್ನು 4 ಜನರಿಗೆ ಹಂಚಬೇಕು. ಇದು 4 ಸರಿನಾ? ಇದು 4. ಎಷ್ಟು ಭಾಗ ಬಂದಿದೆ? 3/4 ಭಾಗ. 4ನೇಯ 3 ಭಾಗ. ಈ 4 1 ಬರುತ್ತೆ. 4 1 4, ಉಳಿದಿರೋದು 3. ಅಂದರೆ ಈ 3 ರೊಟ್ಟಿಯನ್ನು ನಾವು 4 ಜನರಿಗೆ ಸಮನಾಗಿ ಹಂಚಿದ್ದೀವಿ. ಸೊ ಇದನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಅಂದರೆ ನಿಮ್ಮ ನೋಟ್ಬುಕ್ಕಲ್ಲಿ ನೀಟಾಗಿ ಈ ರೀತಿ ಬರೀರಿ. ಕ್ವೆಶ್ಚನ್ ನಂಬರ್ 2. 2 ರೊಟ್ಟಿಗಳನ್ನು 4 ಮಕ್ಕಳಿಗೆ ಸಮನಾಗಿ ಹಂಚಿದಾಗ ಇರೋದೆಷ್ಟು ರೊಟ್ಟಿ? ಈಗ 2 ರೊಟ್ಟಿ ಇದೆ. ಅದನ್ನು 4 ಮಕ್ಕಳಿಗೆ ಸಮನಾಗಿ ಹಂಚಿದಾಗ ಪ್ರತಿ ಮಗುವಿಗೆ ರೊಟ್ಟಿಯ ಎಷ್ಟು ಭಾಗ ದೊರೆಯುತ್ತದೆ? ಈಗ ಮಾಡಿದ್ವಲ್ಲ, ಸೇಮ್ ಅದೇ ರೀತಿ ಮಾಡಬೇಕು. ಇರುವಂತಹ 2 ರೊಟ್ಟಿಗಳನ್ನು 4 ಮಕ್ಕಳಿಗೆ ಸಮನಾಗಿ ಹಂಚೋಣ. ಸೊ ಇಲ್ಲಿ ನೋಡಿ, 2 ರೊಟ್ಟಿಗಳನ್ನು 4 ಮಕ್ಕಳಿಗೆ ಸಮನಾಗಿ ಹಂಚಿದಾಗ ಎಷ್ಟು ಜನ ಇದ್ದಾರೆ? 4 ಜನ. ಹೌದಾ? 4 ಜನ. ಇಲ್ಲಿ ನಾವು ಛೇದದಲ್ಲಿ ಬರೆಯೋಣ. ಎಷ್ಟು ರೊಟ್ಟಿಗಳು? 2. ಅದನ್ನು ಅಂಶದಲ್ಲಿ ಬರೆಯೋಣ. ಸೊ 2 1 2, 2 2 4. ಸೊ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. 1/2 ಆಯಿತು. ಇಲ್ಲಿ ನೋಡಿ, ಚಿತ್ರದ ಮೂಲಕ ನೋಡೋಣ. ಇಲ್ಲೊಂದು ರೊಟ್ಟಿ ಇದೆ, ಇಲ್ಲೊಂದು ರೊಟ್ಟಿ ಇದೆ. ಇಲ್ಲಿ 1 2 3 4 ಅಂದರೆ 4 ಮಕ್ಕಳಿದ್ದಾರೆ. ಈ ಒಂದು ರೊಟ್ಟಿಯಲ್ಲಿ ಅರ್ಧ ಅರ್ಧ ಭಾಗ ಮಾಡಿ ಈ ಇಬ್ಬರಿಗೆ, ಈ ಒಂದು ರೊಟ್ಟಿಯಲ್ಲಿ ಅರ್ಧ ಅರ್ಧ ಭಾಗ ಮಾಡಿ ಈ ಇಬ್ಬರಿಗೆ ಹಂಚಿದಾಗ ಒಬ್ಬರಿಗೆ ಎಷ್ಟು ಬರುತ್ತೆ? ಅರ್ಧ ಭಾಗ. ಅಂದರೆ ಇರುವಂತಹ 2 ಭಾಗ ಅಂದರೆ 2ರಲ್ಲಿ 1 ಭಾಗ ಅಂದರೆ ಈ ಇಬ್ಬರಿಗೆ, ಒಬ್ಬರಿಗೆ ಎಷ್ಟು ಬರುತ್ತೆ? ಇರುವಂತಹ ಈ 2 ಭಾಗಗಳಲ್ಲಿ 1 ಭಾಗ ಒಬ್ರಿಗೆ ಸಿಗತ್ತೆ. ಇದನ್ನು ನಾವು ಈ 3 ಕ್ರಿಯೆಗಳಲ್ಲಿ ಹೇಗೆ ನೋಡೋದು ಅಂತಂದರೆ, ಇರೋದು ರೊಟ್ಟಿ ಎಷ್ಟು? 2. ಎಷ್ಟು ಜನ ಇದ್ದಾರೆ? 4 ಜನ. ಹಾಗಾದರೆ ಇಲ್ಲಿ ಒಬ್ರಿಗೆ ಎಷ್ಟು ಬರುತ್ತೆ? ಅರ್ಧ ರೊಟ್ಟಿ ಬರುತ್ತೆ. ಅಂದರೆ ಇರುವಂತಹ 2 ರೊಟ್ಟಿಯನ್ನು ನಾವು 4 ಜನಕ್ಕೆ ಕೊಟ್ಟರೆ ಅರ್ಧ ಅರ್ಧ ಭಾಗ ಬರುತ್ತೆ. ಹೌದಾ? ಹೀಗೆಯೇ ಇಲ್ಲಿ ಸಂಕಲನ ಕ್ರಿಯೆ ಇರುವಂತಹ 2 ರೊಟ್ಟಿಯಲ್ಲಿ ಅರ್ಧ 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 ಈ ರೀತಿ 4 ಜನಕ್ಕೆ ಹಂಚಿದರೆ ನಮಗೆ ಇಲ್ಲಿ ನೋಡಿ, ಛೇದ ಎಷ್ಟಿದೆ? 2. ಎಷ್ಟು? 1 2 3 4. 2 1 2, 2 2 4. ಎಷ್ಟು ಬಂತು? 2. ಅಂದರೆ ರೊಟ್ಟಿಗಳೆಷ್ಟು? 2. ಗುಣಾಕಾರ ಕ್ರಿಯೆ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ? 4 ಮಕ್ಕಳಿದ್ದಾರೆ. 4 ಮಕ್ಕಳು. ಎಷ್ಟು ಭಾಗ ಬರುತ್ತೆ ಒಬ್ಬರಿಗೆ? ಅರ್ಧ ಭಾಗ ಅಂದರೆ 2ನೇಯ 1. ಸೊ ಇಲ್ಲಿ 2 1 2, 2 2 4. ಸೊ 2 1 2 ಬಂತ? 2. ಹಾಗಾದರೆ 2 ರೊಟ್ಟಿಗಳನ್ನು ನಾವು 4 ಮಕ್ಕಳಿಗೆ ಅರ್ಧ ಅರ್ಧ ಈ ರೀತಿ ಸಮನಾಗಿ ಹಂಚಬಹುದು.
ಮೂರನೇ ಪ್ರಶ್ನೆ, 2 ಕೇಕ್ಗಳನ್ನು 5 ಮಕ್ಕಳಿಗೆ ಸಮನಾಗಿ ಹಂಚಿದ ಮಕ್ಕಳ ಒಂದು ಗುಂಪಿನಲ್ಲಿ ಅನಿಲ್ ಇದ್ದನು. ಅನಿಲ್ ಪಡೆಯುವ ಕೇಕ್ನ ಭಾಗ ಎಷ್ಟು? ಸಿಂಪಲ್. ಇಲ್ಲಿ ನೋಡಿ, 2 ಕೇಕ್ಗಳನ್ನು ತಂದಿದ್ದಾರೆ, 5 ಮಕ್ಕಳಿಗೆ ಹಂಚಿದ್ದಾರೆ. ಅದರಲ್ಲಿ ಒಬ್ಬನೇ ಯಾರು? ಅನಿಲ್ ಇದ್ದಾನೆ. ಹಾಗಾದರೆ ಅನಿಲ್ಗೆ ಸಿಗುವ ಕೇಕ್ನ ಭಾಗ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲ್ ಎಷ್ಟು ಮಕ್ಕಳಿದ್ದಾರೆ? 5 ಮಕ್ಕಳು. ಕೇಕ್ ಎಷ್ಟಿದೆ? 2. ಹಾಗಾದರೆ ಅನಿಲ್ ಪಡೆಯುವ ಕೇಕ್ನ ಭಾಗ 5ನೇ 2. ಪೇಜ್ ನಂಬರ್ 39. ಸೊ ಇಲ್ಲಿ ಕೂಡ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಬಿಟ್ಟಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಎ, 5 ಲೋಟ ಹಣ್ಣಿನ ರಸವನ್ನು 4 ಸ್ನೇಹಿತರಿಗೆ ಸಮನಾಗಿ ಹಂಚಿರುವುದು. ಡ್ಯಾಶ್ ಲೋಟಗಳ ಹಣ್ಣಿನ ರಸವನ್ನು 8 ಸ್ನೇಹಿತರಿಗೆ ಸಮನಾಗಿ ಹಂಚಿರುವುದು ಒಂದೇ ಆಗಿದೆ. ಈ ಹೇಳಿಕೆಯನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅವರು. ಅಂದರೆ 4 ಮಕ್ಕಳಿಗೆ, 4 ಜನ, ಟೋಟಲ್ 4 ಜನ ಮಕ್ಕಳಿಗೆ 5 ಗ್ಲಾಸ್ ಹಣ್ಣಿನ ರಸವನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಛೇದದಲ್ಲಿ ಇಲ್ಲಿ 8 ಕೊಟ್ಟಿದ್ದಾರೆ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಅಂದರೆ ಈ 4ರ ಎಷ್ಟು ಪಟ್ಟು 8? ಅಂದರೆ 4 ಎಷ್ಟಲೇ 8? 4 2ಲೇ 8. ಹಾಗಾದರೆ ಇಲ್ಲಿ ನಾವು ಕೂಡ 2ಲೇ ಮಾಡಬೇಕು. 5 2ಲೇ 10. ನಿಮಗೆ ಈ ರೀತಿ ಛೇದದಲ್ಲಿ ಕೊಟ್ಟು ಅಂಶದಲ್ಲಿ ಕೊಡಲಿಲ್ಲ ಅಂದರೆ ಇಲ್ಲಿ ಈ ಮಗ್ಗಿಯಲ್ಲಿ ಎಷ್ಟಲೇ ಇದೆ ಅನ್ನೋದನ್ನು ನೋಡಿ. 4ರ ಮಗ್ಗಿಯಲ್ಲಿ 8 ಎಷ್ಟಲೇ ಇದೆ? 2ಲೇ. ಅಂದರೆ 2 ಪಟ್ಟು ಜಾಸ್ತಿ ಇದೆ. ಅಂದರೆ ಎಷ್ಟರಿಂದ ಗುಣಿಸಿದ್ದಾರೆ ಅದನ್ನು ನೋಡಿ. 4 1ಲೇ 4 2ಲೇ 8, 5 1ಲೇ 5 2ಲೇ 10. ಹಾಗಾದರೆ ಇಲ್ಲಿ ಎಷ್ಟು ಬರುತ್ತೆ? 10. ಸೊ ಇಲ್ಲಿ 10 ಲೋಟಗಳ ಹಣ್ಣಿನ ರಸವನ್ನು 8 ಸ್ನೇಹಿತರಿಗೆ ಸಮನಾಗಿ ಹಂಚಿರುವುದು ಒಂದೇ ಆಗಿದೆ. ಬಿ, 4 kg ಆಲೂಗಡ್ಡೆಯನ್ನು 3 ಚೀಲಗಳಲ್ಲಿ ಸಮನಾಗಿ ವಿಭಾಗಿಸಿರುವುದು. 12 kg ಆಲೂಗಡ್ಡೆಯನ್ನು ಡ್ಯಾಶ್ ಚೀಲಗಳಲ್ಲಿ ಸಮನಾಗಿ ವಿಭಾಗಿಸಿರುವುದು ಒಂದೇ ಆಗಿದೆ. ಅಂದರೆ ಇವು ಸಮಾನ ಭಿನ್ನ ರಾಶಿಗಳು. ಇಲ್ಲಿ ನೋಡಿ, ಸೊ 4/3 ಕೊಟ್ಟಿದ್ದಾರೆ, ಇಲ್ಲಿ 12 ಡ್ಯಾಶ್ ಇದೆ. ಅಂದರೆ ಇಲ್ಲಿ 4 ಎಷ್ಟಲೇ 12? 4 1ಲೇ 4, 4 3ಲೇ 12. ಹಾಗಾದರೆ ನಾವಿಲ್ಲಿ ಎಷ್ಟರಿಂದ ಗುಣಿಸ್ಬೇಕು? 3ಲೇ. ಸೊ 3 3ಲೇ 9. ಹಾಗಾದರೆ ಡ್ಯಾಶ್ ಇದ್ದಲ್ಲಿ ಎಷ್ಟು ಬರುತ್ತೆ? 9. ಇವುಗಳನ್ನು ರಿಪೀಟಾಗಿ ಕೇಳಿ, ಅಂದರೆ ನಿಮಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಒಂದೇ ಸಾರಿ ಕೇಳಿದಾಗ ಅರ್ಥ ಆಗಲಿಕ್ಕಿಲ್ಲ ಮೇ ಬಿ ನಿಮಗೆ. ಸೊ ರಿಪೀಟಾಗಿ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ನಿಮಗೆ ಇವು ಅರ್ಥ ಆಗುತ್ತೆ. ಅಂದರೆ ಸಮಾನ ಭಿನ್ನ ರಾಶಿ. ಸೊ 4 ಎಷ್ಟಲೇ 12? 3ಲೇ. ಸೊ ಇಲ್ಲಿ ನಾವು 3ಲೇ ಗುಣಿಸಿದರೆ ಆಯಿತು. 3 3ಲೇ 9. ಸಿ, 7 ರೊಟ್ಟಿಗಳನ್ನು 5 ಮಕ್ಕಳಿಗೆ ಹಂಚಿರುವುದು. ಡ್ಯಾಶ್ ರೊಟ್ಟಿಗಳನ್ನು ಡ್ಯಾಶ್ ಮಕ್ಕಳಿಗೆ ಹಂಚಿರುವುದು ಒಂದೇ ಆಗಿದೆ. ಇಲ್ಲಿ ಅಂಶನೂ ಕೊಟ್ಟಿಲ್ಲ, ಛೇದನೂ ಕೊಟ್ಟಿಲ್ಲ. ಅಂದರೆ ಇಲ್ಲಿ ಮೇಲಿನಂತೆ ಇಲ್ಲಿ ಎಷ್ಟಲೇ ಅಂತ ಅಂಶನೂ ಕೊಟ್ಟಿಲ್ಲ, ಛೇದನೂ ಕೊಟ್ಟಿಲ್ಲ. ಸೊ 5 ಮಕ್ಕಳಿಗೆ 7 ರೊಟ್ಟಿಗಳನ್ನು ಕೊಟ್ಟಿದ್ದಾರೆ. 5 ಮಕ್ಕಳಿಗೆ 7 ರೊಟ್ಟಿ. ಬಟ್ ಇಲ್ಲಿ ಎಷ್ಟು ಅಂತ ಕೊಟ್ಟಿಲ್ಲ. ನೀವು ಇದನ್ನು ನಾವು ಸಮಾನ ಭಿನ್ನ ರಾಶಿ ಹೇಗೆ ಬರೀತೀವಿ? ಅದರ ಮಗ್ಗಿ ಹಾಗೆ ನೀವು ಇಲ್ಲಿ ಬರಿಬಹುದು. 7 2ಲೇ 14, 5 2ಲೇ 10, ಅಥವಾ ಮತ್ತೆಷ್ಟು ಬರಿಬೋದು? 7 3ಲೇ 21, 5 3ಲೇ 15, ಯಾವುದಾದ್ರೂ ಬರಿಬೋದು. ಅದು ಇಷ್ಟೇ ಅಂತ ಯಾವುದನ್ನು ಕೊಟ್ಟಿಲ್ಲ. ಹಾಗಾಗಿ ಅದಕ್ಕೆ ಸಮನಾಗಿರುವಂತಹ ಸಂಖ್ಯೆಯನ್ನು ಕೊಟ್ಟರೆ ಆಯಿತು. ಹಾಗಾಗಿ 14/10 ಅಥವಾ 21/15 ಯಾವುದಾದ್ರೂ ನೀವು ಬರಿಬಹುದು. ಸೊ ಇಲ್ಲಿಯವರೆಗೂ ನಾವು ಮಾಡಿದಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆದರೂ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ಬೈ ಬಾಯ್.